ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಧರ್ಮಸ್ಥಳದ ನೇತ್ರಾವತಿ ನದಿಯ ತಪ್ಪಲಿನಲ್ಲಿದ್ದೀವಿ. ಇವತ್ತು ಏನು ಕಳೆದ 2 ದಿನಗಳಿಂದ ದೂರುದಾರ ಗುರುತಿಸತಕ್ಕಂಥ ಸ್ಥಳದಲ್ಲಿ ಯಾವುದೇ ರೀತಿಯ ಮಾನವನ ಅಸ್ಥಿಪಂಜರ ಕೂಡ ಸಿಕ್ಕಿರುವುದಿಲ್ಲ. ಅದೇ ರೀತಿಯಾಗಿ ಇವತ್ತು ಕೂಡ 3ನೇ ದಿನದ ಕಾರ್ಯಾಚರಣೆಗೆ SITಯ ತನಿಖಾಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಹಾಗೂ FSLನ ಅಧಿಕಾರಿಗಳು ಸಮೇತರಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಇವತ್ತು 3ನೇ ದಿನದ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಕಾರ್ಯಾಚರಣೆಯ ಜೊತೆಗೆ ಕಾರ್ಮಿಕರನ್ನು ಕೂಡ ಕರೆಸಿದ್ದಾರೆ. ಅಂದರೆ ಅಗೆದು ತೆಗೆಯುವಂಥ ಕಾರ್ಮಿಕರನ್ನು ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ಬೋದು. ಅವರು ಈ ಕಾರ್ಯಾಚರಣೆಯಲ್ಲಿ ಆರೆ, ಗುದ್ದಲಿ, ಪಿಕಾಸಿ ಮತ್ತು ಬೇಕಾಗಿರ್ತಕ್ಕಂಥ ಸಲಕರಣೆಗಳೊಂದಿಗೆ ಅರಣ್ಯಕ್ಕೆ, ಅಂದರೆ ನೇತ್ರಾವತಿಯ ತಪ್ಪಲಿನಲ್ಲಿರುವ ದಟ್ಟವಾದ ಅರಣ್ಯಕ್ಕೆ, ಗುಡ್ಡಗಾಡಿ ಇರತಕ್ಕಂಥ ಒಂದು ಅರಣ್ಯ ಪ್ರದೇಶ ಭಾಗಕ್ಕೆ ಹೋಗಿರ್ತಕ್ಕಂಥದ್ದು. ಈ ಹೋಗಿರ್ತಕ್ಕಂಥ ನಿಟ್ಟಿನಲ್ಲಿ ಹೆಚ್ಚುವರಿಯಾಗಿ ಪೊಲೀಸಿನವರನ್ನು ನಿಯೋಜನೆಯನ್ನು ಮಾಡಲಾಗಿದೆ. ನಿಯೋಜನೆಯನ್ನು ಮಾಡಿ ಸಂಪೂರ್ಣವಾಗಿ ಬಿಗಿ ಭದ್ರತೆಯೊಂದಿಗೆ ಮುಸುಕುದಾರಿ ದೂರುದಾರನನ್ನು ಇವತ್ತು ಸ್ಥಳಕ್ಕೆ ಧಾವಿಸಿ ಬಂದಿರತಕ್ಕಂಥದ್ದು SIT ಅಧಿಕಾರಿಗಳೊಂದಿಗೆ. ಈ ಮುಂದೆ ಬರುವಂಥ ಪ್ರಕರಣದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥದ್ದು ಕಾರ್ಯಾಚರಣೆ ನಡೆಯುತ್ತೆ, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಅವಶೇಷಗಳು ಅಥವಾ ಮಾನವನ ದೇಹವನ್ನು ಕೂತಿರ್ತಕ್ಕಂಥ ದೂರುದಾರ ಏನಿದ್ದಾನೆ ಅವನು ಯಾವ ರೀತಿಯಾಗಿ ಅದನ್ನು ಸಪೋರ್ಟನ್ನು ಮಾಡಿ ಇವತ್ತು ಕಳೆದ ಬಾರಿಯಾಗಿ 4 ಸಮಾಧಿಗಳನ್ನು ಅಗೆದು ಅಸ್ಥಿಪಂಜರವನ್ನು ಹುಡುಕಲ್ಲಿ SIT ಅವರು ಪರಿಗೈಲಿ ವಾಪಸ್ ಹೋಗಿರ್ತಕ್ಕಂಥದ್ದು ಒಂದು ತಿಳಿದು ಬಂದಿರತಕ್ಕಂಥದ್ದು. ಆದರೆ ಇವತ್ತು SIT ಅವರಿಗೆ ಅಸ್ಥಿಪಂಜರಗಳು ಸಿಗುತ್ತಾ ಅಂತಕ್ಕಂಥದ್ರ ಬಗ್ಗೆ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಧರ್ಮಸ್ಥಳದಲ್ಲಿದ್ದೀವಿ. ಧರ್ಮಸ್ಥಳದ ನೇತ್ರಾವತಿಯ ಒಂದು ನದಿಯ ತೀರದಲ್ಲಿದ್ದೀವಿ. ನದಿಯ ತೀರ ಅಂದರೆ ನೇತ್ರಾವತಿಯ ಸ್ಥಾನಘಟ್ಟದ ಅರಣ್ಯ ಪ್ರದೇಶದಲ್ಲಿ ಏನಿದೆ, ಅರಣ್ಯ ಪ್ರದೇಶದ ಸಂಪೂರ್ಣವಾಗಿರ್ತಕ್ಕಂಥದ್ದು ಯಾರು ಮುಸುಕುದಾರಿ ತೋರಿಸಿಕೊಟ್ಟಿರುವಂತಹ 13 ಜಾಗವನ್ನು ಗುರುತಿಸಿದರು. 13 ಜಾಗದಲ್ಲಿ 4 ಜಾಗವನ್ನು ಅಗೆದು ನೋಡಿದಾಗ ಯಾವುದೇ ರೀತಿಯ ಮಾನವನ ಕಳೆಬರಹದ ಅಸ್ಥಿಪಂಜರವೂ ಕೂಡ ಸಿಕ್ಕಿರಲಿಲ್ಲ. ಈ ಒಂದು ನಿಟ್ಟಿನಲ್ಲಿ 20 ಜನರ ಕಾರ್ಮಿಕರನ್ನು ಒಳಗೊಂಡಂತೆ 20 ಜನರಿಂದ ಕಾರ್ಯಾಚರಣೆಯನ್ನು ಮಾಡಿ, ಅಂದರೆ ಆರೆ, ಗುದ್ದಲಿ, ಪಿಕಾಸಿ ಅಂದರೆ ಉಪಕರಣಗಳೊಂದಿಗೆ ಊತಿಟ್ಟ ಶವಗಳನ್ನು ಪರಿಶೋಧನೆಯನ್ನು ಮಾಡಲಾಯಿತು. ಪರಿಶೋಧನೆಯ ಜೊತೆಗೆ ಯಾವ್ಯಾವ ರೀತಿ ಆಗ್ತಕ್ಕಂಥದ್ದು ಅಂದರೆ JCBಯನ್ನು ಕೂಡ ಇಲ್ಲಿ ನಿಷೇಧ ಮಾಡಲಾಗಿತ್ತು. ಯಾಕಂದರೆ ಅರಣ್ಯ ಪ್ರದೇಶದಲ್ಲಿ ಈ ಒಂದು JCBಯ ನಿಷೇಧವನ್ನು ಮಾಡಲಾಗಿತ್ತು. ನಿನ್ನೆಯೂ ಸರಿಸುಮಾರಿಗೆ ಯಾವುದೇ ರೀತಿ ಆಗ್ತಕ್ಕಂಥ ಒಂದು ಕಳೆಬರಹವು ಕೂಡ SITಯ ಅಧಿಕಾರಿಗಳಿಗೆ ಸಿಕ್ಕಿರುವುದಿಲ್ಲ ವೀಕ್ಷಕರೇ. ಯಾಕೆಂದರೆ 13 ಜಾಗದಲ್ಲಿ ಒಂದೊಂದು ಜಾಗದಲ್ಲೂ ಒಂದೊಂದು ರೀತಿಯಾಗಿರ್ತಕ್ಕಂಥದ್ದು ಒಂದೊಂದು ಕಳೆಬರಹವು ಕೂಡ ದೊರೆತಿದೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇತ್ತು. ಆದರೂ ಕೂಡ SIT ಅಧಿಕಾರಿಗಳಿಗೆ ನಿನ್ನೆಯೂ ಕೂಡ ಬರಿಗೈಲಿ ಹೋಗುವಂಥ ಒಂದು ಸಂಕಷ್ಟ ಎದುರಾಗಿತ್ತು ವೀಕ್ಷಕರೇ. ತದನಂತರ ಸರಿಸುಮಾರು 4:30 ಒಂದು ವೇಳೆಗೆ SITಯ ಮುಖ್ಯ ಅಧಿಕಾರಿಗಳಾಗಿರುವಂತಹ IG ಮತ್ತು DIGಯನ್ನು ಒಳಗೊಂಡಂತೆ 2 ಅಧಿಕಾರಿಗಳು, ಅಂದರೆ ಪ್ರಣವ್ ಮೊಹಾಂತಿ ಮತ್ತು ಅನುಚೇತ್ರವರು ಸ್ಥಳಕ್ಕೆ ಭೇಟಿಯನ್ನು ನೀಡಿದರು. ಅಧಿಕಾರಿಗಳು ಯಾವ ರೀತಿಯಾಗಿರ್ತಕ್ಕಂಥದ್ದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ, ಸರಿಯಾದ ಕಾರ್ಯಾಚರಣೆ ನಡೀತಾ ಇದೆಯಾ ಇಲ್ಲಿ ಅಂತಕ್ಕಂಥ ಒಂದು ಕೂಲಂಕುಷವಾಗಿ ಪರಿಶೀಲನೆಯನ್ನು ನಡೆಸಿ ತದನಂತರ ಮುಸುಕುದಾರಿಯೊಂದಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು, FSLನ ಅಧಿಕಾರಿಗಳು ಹಾಗೂ ಅರಣ್ಯ ಸಿಬ್ಬಂದಿ ವರ್ಗದವರು ಮತ್ತು ಪೊಲೀಸ್ ಸಿಬ್ಬಂದಿಯವರು ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಳಷ್ಟು ಕೂಡ ಸಮಯದಿಂದ ಬೆಳಗ್ಗೆಯಿಂದಲೂ ಕೂಡ ಸುರಿಯುವಂತಹ ಮಳೆಯಲ್ಲೂ ಸಹಿತವಾಗಿ ಆ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ರು. ಕಾರ್ಯಾಚರಣೆ ಮಾಡಿದ ಸಹಿತವಾಗಿ ಯಾವುದೇ ರೀತಿಯ ಒಂದು ಮಾನವನ ಅಸ್ಥಿಪಂಜರವು ಕೂಡ ಇಲ್ಲಿ ಸಿಕ್ಕಿರುವುದಿಲ್ಲ. ನಿನ್ನೆಯೂ ಸಹಿತವಾಗಿ ಮೂಲಗಳಿಂದ ಕೆಲವೊಂದೊಂದು ಜಾಗದಲ್ಲಿ ID ಕಾರ್ಡ್ಗಳು ಪತ್ತೆಯಾಗಿರ್ತದೆ ಅಂತಕ್ಕಂಥ ಕೆಲವೊಂದು ವಿಚಾರವನ್ನು ಕೂಡ ನಾವು ಕೇಳಿದ್ವಿ. ಆ ಒಂದು ಕೇಳಿರ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ SIT ಅಧಿಕಾರಿಗಳು ಅದರ ಬಗ್ಗೆ ತನಿಖೆಯನ್ನು ನಡೆಸಬೇಕಾಗಿದೆ ಅಂತಕ್ಕಂಥದ್ದು ನಿನ್ನೆ ಸಿಕ್ಕಿರ್ತಕ್ಕಂಥ ಮಾಹಿತಿ. ಮೊದಲನೇ ಜಾಗದಲ್ಲಿ ಮುಸುಕುದಾರಿ ದೂರುದಾರ ಏನಿದ್ದಾನೆ ಅವನು ತೋರಿಸಿರ್ತಕ್ಕಂಥ ಜಾಗದಲ್ಲಿ 8 ಅಡಿ ಆಳ 15 ಅಡಿ ಅಗಲವನ್ನು ಹೊಡೆದರೂ ಸಹಿತವಾಗಿ ಯಾವುದೇ ರೀತಿಯ ಮಾನವನ ಕಳೆಬರಹು ಕೂಡ ಪತ್ತೆಯಾಗಿರುವುದಿಲ್ಲ ವೀಕ್ಷಕರೇ. ಆದರೆ ಇವತ್ತು 3ನೇ ದಿನದ ಕಾರ್ಯಾಚರಣೆಯ ಭಾಗವಾಗಿ ಇವತ್ತು ನಾವು ಇದೇ ಒಂದು ಜಾಗದಲ್ಲಿ, ಅಂದರೆ ನಿನ್ನೆ ಕಾರ್ಯಾಚರಣೆ ನಡೆಸತಕ್ಕಂಥ ಜಾಗದಿಂದ ಸ್ವಲ್ಪ ಒಂದು 100ರಿಂದ 200 ಮೀಟರ್ ದೂರದಷ್ಟು ಮುಂದೆ ಇದ್ದೀವಿ. ಮುಂದೆ ಇರತಕ್ಕಂಥ ಭಾಗದಲ್ಲಿ ಇವತ್ತು ಸುರಿತಾ ಇರತಕ್ಕಂಥ ಮಳೆಗೆ ಯಾವ ರೀತಿಯಾಗಿ SIT ಅಧಿಕಾರಿಗಳು ಹಾಗೂ ಕಂದಾಯ ಅಧಿಕಾರಿಗಳು
ಮತ್ತು ಎಲ್ಲೆಲ್ಲಿ ಯಾವ್ಯಾವ ಜಾಗವನ್ನು ಶೋಧ ಕಾರ್ಯವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ನೋಡ್ಬೋದಾಗಿದೆ. ನೆನೆಯೂ ಸಹಿತವಾಗಿ ಶ್ವಾನದಳದೊಂದಿಗೆ SIT ಅಧಿಕಾರಿಗಳು ಆಗಮಿಸಿದರು. ಶ್ವಾನದಳದು ಹಾಗೂ ಈ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆಯಿಂದ ಯಾವ್ಯಾವ ರೀತಿ ಕಾರ್ಯಾಚರಣೆ ಆಗಿದೆ, ಇವತ್ತು ಯಾವ್ಯಾವ ಜಾಗದಲ್ಲಿ ಎಷ್ಟೆಷ್ಟು ದೂರುದಾರರು ಗುರುತಿಸಿರ್ತಕ್ಕಂಥ ಒಂದೊಂದು ಜಾಗದಲ್ಲಿ ಎಷ್ಟು ಸಮಾಧಿಯನ್ನು ಅಗೆತಾರೆ ಅಂತಕ್ಕಂಥದ್ದನ್ನು ನೋಡಿ ಕಾತುರದಿಂದ ಕಾಯಬೇಕಾಗಿದೆ ವೀಕ್ಷಕರೇ. ಇಲ್ಲೇ ಇದೀರಲ್ಲ ನೀವು. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಕೆಂಪು ಪಟ್ಟಿ ಅಂದರೆ ಕೆಂಪುದಾಗಿರ್ತಕ್ಕಂಥದ್ದು ಅಂದರೆ ದೂರುದಾರ ತೋರಿಸಿರ್ತಕ್ಕಂಥ ಒಂದು ಕೆಂಪು ಪಟ್ಟಿಯನ್ನು ಏನು ಕಟ್ಟಿದ್ದಾರೆ ಅಧಿಕಾರಿಗಳು, ಈ ಕೆಂಪು ಪಟ್ಟಿಯನ್ನು ಒಳಗೊಂಡಂತೆ ಇವತ್ತು ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಯಾವ್ಯಾವ ರೀತಿ ಯಾವ್ಯಾವ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸ್ತಾರೆ, ಯಾವ ರೀತಿ ನಡೆಸ್ತಾರೆ ಅಂತಕ್ಕಂಥದ್ದು ಈ ಒಂದು ಮೂಲಗಳಿಂದ. ಯಾಕಂದರೆ ಇದೊಂದು ದಟ್ಟವಾದ ಅರಣ್ಯ ಆಗಿದೆ. ಇದು ನದಿಯ ತಪ್ಪಲಿನಿರ್ತಕ್ಕಂಥದ್ದು ಅಂದರೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನ ಘಟ್ಟದಲ್ಲಿರ್ತಕ್ಕಂಥ ಒಂದು ನೇತ್ರಾವತಿಯ ತಪ್ಪಲಿನಿರ್ತಕ್ಕಂಥ ಒಂದು ಅರಣ್ಯ ಪ್ರದೇಶ. ಈ ಒಂದು ಅರಣ್ಯ ಪ್ರದೇಶದಲ್ಲಿ ಯಾವ್ಯಾವ ರೀತಿ ಎಷ್ಟೆಷ್ಟರ ಮಟ್ಟಿಗೆ ಒಂದು ಕಾರ್ಯಾಚರಣೆ ನಡೆಸ್ತಾರೆ, ಯಾವ್ಯಾವ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡ್ತಾರೆ, ಮತ್ತು ಮುಂದೆ ಬರ್ತಕ್ಕಂಥ ರೀತಿಯಲ್ಲಿ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಅಧಿಕಾರಿಗಳು ಎಷ್ಟು ಅಡಿಯನ್ನು ತೋಡ್ತಾರೆ, ಯಾವ್ಯಾವ ರೀತಿ ಕಳೆಬರ ಸಿಗುತ್ತೆ, ಯಾವ್ಯಾವ ರೀತಿ ಗುರುತುಗಳು ಸಿಗುತ್ತೆ ಅಂತಕ್ಕಂಥದ್ದನ್ನು ನೋಡ್ಬೋದಾಗಿದೆ. ಈ ಒಂದು ಸುರಿತಾ ಇರ್ತಕ್ಕಂಥ ಮಳೆಯಲ್ಲಿ ಯಾವ್ಯಾವ ಅಧಿಕಾರಿಗಳು ಯಾವ್ಯಾವ ರೀತಿಯಾಗಿರ್ತಕ್ಕಂಥದ್ದು ಒಂದು ಕಾರ್ಯಾಚರಣೆಯನ್ನು ಮಾಡಿ ಈ ಒಂದು ಶೋಧ ಕಾರ್ಯವನ್ನು ಮುಗಿಸ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ ವೀಕ್ಷಕರೇ. ಇಲ್ಲಿ ಕಟ್ಟಿರುವಂಥ ಕೆಂಪು ಪಟ್ಟಿಯ ನಂಬರ್ ಬಂದು ಜಾಗದ ಸಂಖ್ಯೆ ಬಂದು 12. ಈ 12ರ ಜಾಗವನ್ನು ಇದೇ ಆ ಒಂದು ಜಾಗದಿಂದ ಈ ಒಂದು ಜಾಗಕ್ಕೆ ಏನಿಲ್ಲ ಅಂದರೂ ಸ್ವಲ್ಪ ದೂರ ಕೇವಲ 15ರಿಂದ 20 ಮೀಟರ್ ಅಷ್ಟು ದೂರ ಇದೆ. ಈ ಒಂದು ದೂರದಲ್ಲಿ ಈ ಒಂದು ಪ್ರದೇಶವಾಗಿಯೂ ಕೂಡ ಇವತ್ತು ಕಾರ್ಯಾಚರಣೆ ನಡೆಸುವುದಾಗಿ ತಿಳಿಸಿದ್ದಾರೆ. ಯಾವ ರೀತಿ ಕಾರ್ಯಾಚರಣೆ ಎಂಬುದು ಕಾದು ನೋಡಬೇಕಾಗಿದೆ. ನೀವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಯಾವುದು ಉಜಿರೆ ಮತ್ತು ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥದ್ದು ಸ್ಥಾನಘಟ್ಟ, ಧರ್ಮಸ್ಥಳದ ನೇತ್ರಾವತಿಯ ಸ್ಥಾನಘಟ್ಟದ